ಜಿಲ್ಲೆ ಹುಕ್ಕೇರಿಯಲ್ಲಿ ಚಿಕ್ಕೋಡಿ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮೇಣದ ಬತ್ತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕು ಅಧ್ಯಕ್ಷರಾಗಿ ಆಲಂ ಪಾಷಾ, ಇಲಾಯಿ ಮಕಾಂದಾರ್ ಹಾಗೂ ಉಪಾಧ್ಯಕ್ಷರನ್ನಾಗಿ ಜಾಕಿರ್ ಅಹಮದ್ ಮುಲ್ಲಾ ಇವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದರು. ಈ ವೇದಿಕೆಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಹಮದ್ ಅಲಿ ಪೀರ್ಜಾದೆ, ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ಜುಬರ್ ಅಹಮದ್ ದ್ರಾಕ್ಷಿ ಹಾಗೂ ಮೌಲಾಲಿ ಕನ್ವಾಡೆ, ಅಬ್ದುಲ್ ಖಾದರ್ ಕಲೆಕಾಜಿ, ಮುಜ್ಬಿಬ್ ಪೀರ್ಜಾದೆ, ಶಬಾನಾ ಬೇಗಂ, ಮುಲ್ಲಾ ಜುಬಿನ್ ಮುಲ್ತಾನ್ ಇವರನ್ನ ಸಂದರ್ಶನಕ್ಕಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮೌಲಾನಾ ನಶೀಮ್ ಮುಕ್ತಿ, ಅಂಜಾರಾ ಸಾಬ್, ಗುಲಾಂ ಹುಸೇನ್, ಮೌಲಾನಾ ಖಲೀಲ್ ಅಹಮದ್, ಅಬ್ದುಲ್ ಖಾದರ್ ಮುಲ್ಲಾ ಸೇರಿದಂತೆ ಅನ್ಸದ್ ಅಲಿ ಮುಜಾವರ್ ನೂತನ ಅಧ್ಯಕ್ಷರಿಗೆ ಸನ್ಮಾನ ಮಾಡಿ ಬರಮಾಡಿಕೊಂಡರು ಹಾಗೂ ಗುರು ಹಿರಿಯರು, ಮುಸ್ಲಿಂ ಜಮಾತ್ನ ಮುಖಂಡರು, ಮಹಿಳೆಯರು ಉಪಸ್ಥಿತರಿದ್ದರು. लगभग 3 जनरेशन चले गए. वो लोग बिना पगार के, बिना पैसे के अपने फैमिली के लिए स्ट्रगल करते हुए चले गए. लेकिन बाद में जब आलम शाह इसमें इंटर हो गए तो उन्होंने अप्रूवल पोस्ट लेकर भी आए और 3 जो पोस्ट थे उसे 5 किया. तो आज 110 से ज्यादा अरेबिक टीचर यहाँ पर जो काम कर रहे हैं, इनकी तादाद 110 तक बढ़ चुकी है. ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಮುಸ್ಲಿಂ ಸಮಾಜ ತುಂಬಾ ಹಿಂದುಳಿದಿದೆ. ಅದರ ಒಂದು ಅರಿವನ್ನ ಈಗಾಗಲೇ ಸರ್ಕಾರಿ ನೌಕರಿಯನ್ನು ಪಡೆದಿರತಕ್ಕಂಥ ಎಲ್ಲ ಒಂದು ಜನರು ಜವಾಬ್ದಾರಿಯನ್ನು ವಹಿಸಿ ಅವ್ರನ್ನ ಮುಂದೆ ತರತಕ್ಕಂಥ ಪ್ರಯತ್ನ ಕೂಡ ಇದೆ. ಅದ್ರ ಜೊತೆಗೆ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಸೊ ನಾವು ಭಾರತೀಯರು ಅಂತಕ್ಕಂಥದ್ದು ಮರೆಯುವಂತಿಲ್ಲ. ಇಲ್ಲಿ ಸಮಾಜಕ್ಕಿಂತ ದೇಶ ಮಹತ್ವದ್ದಾಗತ್ತೆ. ಸೊ ನಾವೆಲ್ಲ ನಮ್ಮ ಸಮಾಜದ ಜೊತೆ ಗೂಡಿ ನಮ್ಮ ದೋಸ್ತುಗಳಿಗಾಗಲಿ ಹಿರಿಯರಿಗೆ ಎಲ್ಲರಿಗೂ ಗೊತ್ತಿದೆ. ನಾ ಎಲ್ಲಿ ಹೋರಾಟ ಮಾಡಿದನಂದ್ರೆ ಚಲೋ ಹೋರಾಟ, ಯಾವ ಕಾಸ್ಟ್ ನೋಡಿಲ್ಲ, ಯಾವ ಕಾಸ್ಟ್ ನೋಡಕ್ಕೆ ಹೋಗೋದೂ ಇಲ್ಲ. ನನ್ನ ಪರಂಪರಾ ಏನೈತೆ ಅಂದ್ರೆ ನಮ್ಮ ಹುಡುಗರಿಗೆ ಅದ ಹೇಳಿದನು, ಎಲ್ಲರೂ ನಮ್ಮವರ, ಎಲ್ಲರೂ ನಮ್ಮಂತ ಹೊತ್ಕೊಂಡು ಹೋಗೋನು, ಎಲ್ಲರೂ ಶಿಕ್ಷಕರಾಗಿ ಎಲ್ಲ ಮಾಡ್ರಿ. ಎಲ್ಲ ಶಿಕ್ಷಕ ಏನೈತಿ ನಮ್ಮ ಕಾನೂನು ಅಂಬೇಡ್ಕರ್ ಜಿ ಸಂವಿಧಾನ ಬರೆದ ಪ್ರಕಾರ ಕಾನೂನು ಚೌಕಟ್ಟದಾಗ ಎಲ್ಲರೂ ಕೂಡಿ ನಾವು ಇರೋನು. ಆ ಕಾನೂನು ಪ್ರಕಾರ ನಮ್ಮ ಹಜರತ್ ಮೊಹಮ್ಮದ್ ಪೈಗಂಬರ್ ಏನು ಹೇಳಿದಾರಂದ್ರೆ, ನೀವು ಶಾಲಿ ಕಲಿಬೇಕಾದ್ರೆ ಚಲೋ ಶಾಲಿ ಕೋಚಿಂಗ್ ಹೋಗ್ರಿ. ಈಗಿನಲ್ಲ, 1400 ವರ್ಷ ಹಿಂದೆ ಹೇಳಿದ್ದು ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ಯಾಕಂದ್ರೆ ನಾವು ಶಾಲಿ ಕಲ್ತರೆ ಮುಂದೆ ಹೋಗಬಹುದು. ಅದು ವಿದ್ಯಾ ಮುಖ್ಯ. ಅದರ ಸಂಬಂಧ ನಾನು ಈ ಮಾಸ್ತರ್ಗೆ ಫೀಲ್ಡ್ ಬರಬೇಕಾದ್ರೆ ಬಹಳ ಕಠಿಣ. ಯಾಕಂದ್ರೆ ನಾನು ರಾಜಕಾರಣ. ಬ್ಯೂರೋ ರಿಪೋರ್ಟ್ ಶಾಂತಿನಾಥ್ ಜಿಗ್ ಮಕ್ದುಮ್, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.